ಹಾಯ್ ಹಲೋ ನಮಸ್ತೆ. ಏನಪ್ಪ ಎಲ್ರು ಹೇಗಿದ್ದೀರಾ? ಸೊ ಹಾಯ್ ಹಲೋ ನಮಸ್ತೆ. ನಾನು ರೀಸೆಂಟಾಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಸೊ ಸೆಟಪ್ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಗಾಡಿ ಇದು 8 ತಗೊಳ್ಳುವಾಗಲೇ ಮಾಡೋಣ ಅಂತ ಇದ್ದೆ. ಅದೇ ಸೆಟಪ್ ಎಲ್ಲ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಮತ್ತೆ ನನಗೂ ವರ್ಕೆಲ್ಲ ಸ್ವಲ್ಪ ಜಾಸ್ತಿ ಇತ್ತು, ಪ್ರೆಷರು. ಸೊ ಅದರಲ್ಲೇ ಎಲ್ಲ ಇನ್ವಾಲ್ವ್ ಆಗ್ಬಿಟ್ಟಿದ್ದೆ. ಸಾರಿ. ಸರ್ವಿಸ್ದು ಡೆಲಿವರಿ ಇದೆಲ್ಲ ನಾನು ಸ್ವಲ್ಪ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ. ಸೊ ಸೆಟಪ್ ಪ್ರಾಬ್ಲಮ್ ಇದ್ದಿದ್ದರಿಂದ ಅಷ್ಟು ಕ್ಲಿಯರಾಗೂ ಏನೂ ಇರಲಿಲ್ಲ. ಸೊ ಇವತ್ತು May 1st. ನಿನ್ನೆ ಏನಾಯಿತು ಅಂದರೆ ಸರಿ ಸ್ವಲ್ಪ ನಿದ್ದೆ ಇರಲಿಲ್ಲ, ನೈಟ್ ಶಿಫ್ಟ್ ಕೆಲಸದಿಂದ. ಸೊ ಗಾಡಿಲೇ ಹೋಗ್ತಿದ್ದೆ ಒಂದು 3 ದಿವಸದಿಂದ. ನಿನ್ನೆ ಏನಾಯಿತು ಅಂದರೆ ಹೆಬ್ಬಾಳ್ ಮೊನ್ನೆ ತಟ್ಟ ಹೆಬ್ಬಾಳ್ಕಿಂತ ಹಿಂದೆ ಒಂದು ಪೆಟ್ರೋಲ್ ಬಂಕ್ ಇದೆ, ಭಾರತ್ ಪೆಟ್ರೋಲ್ ಬಂಕ್ ಅಂತ. ಸೊ ಅಲ್ಲೇನಾಯಿತು, ಸ್ಟೋನ್ಸ್, ಈ ಹಳೇ ಕಾಲದಲ್ಲಿ ಒಂದು ಈ ಫುಟ್ಪಾತ್ಗೆಲ್ಲ ಒಂದು ಸ್ಟೋನ್ ಹಾಕ್ತಿದ್ರು, ನಮ್ಮಲ್ಲಿ ಬೆಟ್ಟದ ಕಲ್ಲು. ಸೊ ಆ ಕಲ್ಲೆಲ್ಲ ಏನೋ ಇದೆ ಚಿಕ್ಕ ಚಿಕ್ಕದಾಗಿ ಮಾಡಿ ಅದು ಪ್ಲೇಸ್ಮೆಂಟ್ ಮಾಡಿದ್ರು ಸಿಮೆಂಟ್ ಹಾಕಿ. ಸೊ ಫುಲ್ಲು ಅದು ತುಂಬ ವರ್ಷನೇ ಆಗಿದೆಯಲ್ಲ, ಗಾಡಿ ಓಡಾಡಿ ಪೆಟ್ರೋಲ್ ಬಿದ್ದು ಆಯಿಲ್ ಅದೆಲ್ಲ ಬಿದ್ದು ಏನಾಗಿತ್ತು, ಫುಲ್ ನೈಸಾಗಿ ಹೊಡಿತಿದೆ. ಸೊ ಜಸ್ಟ್ ಅಲ್ಲಿ ನಿಂತ್ಕೊಂಡೆ ಪೆಟ್ರೋಲ್ ಬಂಕ್ ಹತ್ರ ನಿಂತ್ಕೊಂಡು ಕರೆದೆ ಅವನಿಗೆ, ಬೇಗ ಬಾರಪ್ಪ ಅರ್ಜೆಂಟ್ ಇದೆ ಸ್ವಲ್ಪ ಅಂತ, ಪೆಟ್ರೋಲ್ ಹಾಕ್ಬಿಡಿ ಅಂತ. ನನ್ನ ಪುಣ್ಯಾತ್ಮ ಅವನು ರೆಸ್ಪಾನ್ಸೇ ಇಲ್ಲ. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಲೆಫ್ಟ್ ಹಿಂಗೆ ತಗೊಂಡು ಹಿಂಗೆ ಎಕ್ಸಲೇಟರ್ ನಾರ್ಮಲ್ ಹಿಂಗೆ ಕೊಟ್ಟೆ, ಸೀದಾ ನೆಲಕ್ಕೆ ಒಂದು ಕಿಸ್ ಹೊಡೆದೆ. ನೋಡ್ತೀನಿ ಅಜ್ಜಿ ರೈಟ್ ಸೈಡ್ ಫುಲ್ಲು ಸ್ಕ್ರಾಚಸ್ ಆಯಿತು. ನನ್ನ ಕೈ ನೋಡಿದ್ರೆ ಈ ಪಾಟಿ ಕಾಣಿಸ್ತಿಲ್ಲ ಅನ್ಸುತ್ತೆ, ಫುಲ್ ಎಲ್ಲ ಬೆರಳೆಲ್ಲ ಕಿತ್ಕೊಂಡೋಗಿದೆ, ಬೆರಳು ಜೊತೆಗೆ ಈ ಕೈ ಊಷ್ಟು ಉಳುಕಿದೆ. ಇವತ್ತಲ್ಲ, ಸಾಟರ್ಡೆ ಸಂಡೇ ಮಂಡೇ ರಿಟರ್ನ್ ಇತ್ತು ಪಾಂಡಿಚೇರಿಯಿಂದ. ಅದನ್ನ ಒಬ್ಬನೇ ಹೋಗ್ಬೇಕಾಗಿತ್ತು, ಗಾಡಿ ಇದ್ದೆ 8 hour ಕಾಲೇ ಹೋಗ್ತಿದ್ದೆ, ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಹೊರಡೋಣ ಅನ್ನೋದಿತ್ತು. ನೋಡ್ರೆ ಹಿಂಗೆ ಕೆಳಗಡೆ ಬಿದ್ದು ಅಲ್ಲಿ ಮೈ ಕೈಯಲ್ಲಿ ನೋವೆಲ್ಲ ಬರೆಸ್ಕೊಂಡು ಪ್ಲಾನ್ ಕ್ಯಾನ್ಸಲ್ ಆಗಿತ್ತು. ಇನ್ನೇನು ಮನೇಲಿ ರೆಸ್ಟ್ ತಗೊಂತಾ ಇದ್ದೀನಿ ಇವಾಗ ಸದ್ಯಕ್ಕೆ. ಹುಷಾರ ಸೆಟಪ್ ಎಲ್ಲ ಮಾಡಿದ್ನಲ್ಲ, ಸೊ ವಿಜುವಲ್ಸ್ ಎಲ್ಲ ಹೇಗಿದೆ ಏನು ಅಂತ ನೋಡೋಣ ಅಂತ ಹಂಗೆ ಇದನ್ನು ಹಾಕೊಂಡ್ಬಂದೆ. ನಮ್ಮ ಹುಡುಗರು ಏನೋ ಪಾಂಡಿಚೇರಿಗೆ ಏನೋ ನಾಳೆ ಬೆಳಗ್ಗೆ ಹೊಡ್ತಿದ್ದಾರೆ. ಸೊ ಇಫ್ ಐ ಆಮ್ ಏಬಲ್ ಟು ಟೇಕ್ ಎ ಬಾತ್ ಅಂಡ್ ಇಫ್ ಐ ಆಮ್ ಓಕೆ ದೆನ್ ಐ ವಿಲ್ ಬಿ ಜಾಯ್ನಿಂಗ್ ದಮ್. ಸೊ ನಾಳೆ ಬರೋ ಬ್ಲಾಗ್ಸಲ್ಲಿ ನೋಡ್ತೀರಾ. ಇದನ್ನ ಆ್ಯಕ್ಟಿವ್ ಏನು ಅಂತ ಗೊತ್ತಿಲ್ಲ, ಯಾಕಂದರೆ ಜಸ್ಟ್ ಟೆಸ್ಟಿಂಗ್ ಅಲ್ಲ, ಹಿಂಗಲ್ಲ, ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ನಾರ್ಮಲ್ ಹೆಂಗಿದೆಯೋ ಹಂಗೆ ರಾ ವಿಡಿಯೋಸ್ ಹಾಕ್ತಾ ಇರ್ತೀನಿ. ಸೊ ಫೋನಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಜಾಸ್ತಿ ಇರುತ್ತೆ, ಬಟ್ ಅದಷ್ಟು ಸೆಂಟ್ರಲ್ ಸ್ವಲ್ಪ ಇಂಟ್ರಪ್ಷನ್ಸ್ ಇರುತ್ತೆ ನನಗೂ ವಿಡಿಯೋ ಮಾಡೋದ್ರಲ್ಲ. ನೋಡಿ, ಯಾರಾದರೂ ಗೋಪ್ರೋ ಏನಾದರೂ ಒಳ್ಳೆ ಬಜೆಟಲ್ಲಿ ಏನಾದ್ರು ನನಗೇನಾದ್ರು ಕೊಡಿಸಿದ್ರೆ, ಮೀನ್ಸ್ ಲೈಕ್ ಅಂದರೆ ಸ್ಪಾನ್ಸರ್ ಮಾಡಿದ್ರೆ ನನಗೂ ಹೆಲ್ಪ್ ಆಗುತ್ತೆ. ಆದಿತ್ಯ, ನಾನು ಫಸ್ಟ್ ಇನ್ಸ್ಪೈರ್ ಆಗಿದ್ದು ಅಂದರೆ JS ಫಿಲಮ್ಸ್ ಅಂತ ನೋಡ್ತಿದ್ದೆ ಲಾಕ್ಡೌನಲ್ಲಿ, ಮತ್ತು ಜೆಟ್ ಪ್ರೊಜೆಕ್ಟ್ ಅಂತ. ಅವಾಗಿಂದ ಅಂದ್ಕೊಂಡಿದ್ದೆ
ಮಾಡ್ಕೊಂಡಿದ್ದು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಂದೇನಿಲ್ಲ, ಬರೀ ನಾರ್ಮಲ್ ಟ್ರಾವೆಲಿಂಗ್ ಬ್ಲಾಗ್ಸ್. ಮತ್ತೆ ಇನ್ಸ್ಟಾಗ್ರಾಮಲ್ಲೂ ನಂದು ಪೇಜ್ ಇದೆ, ಕೋ ಇನ್ಸಿಡೆನ್ಸ್ ಟ್ರಾವೆಲರ್, ಮತ್ತೆ ಕಾಫಿ ವಿತ್ ಶ್ರೀನಿ, ಬಿ SRINI, ಕಾಫಿ ವಿತ್ ಶ್ರೀನಿ. ಇದೆರಡು ಪೇಜ್ ಫಾಲೋ ಮಾಡಿ. ಸೊ ಕಾಫಿ ವಿತ್ ಶ್ರೀನಿ ಬಂದು ನಾರ್ಮಲ್ ಸ್ಟ್ರೀಟ್ ಫೋಟೋಗ್ರಫಿ ಅದು ಇದು ಫೋನಲ್ಲೇ ಮಾಡ್ತಾ ಇರ್ತೀನಿ. ಕೋ ಇನ್ಸಿಡೆನ್ಸ್ ಟ್ರಾವೆಲರ್ ಅಲ್ಲಿ ಇನ್ನೂ ಏನೂ ಹಾಕಿಲ್ಲ ವಿಡಿಯೋ. ಸೊ ಇನ್ನೇನು ಆದಷ್ಟು ಬೇಗ ಅದರಲ್ಲೂ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಯೂಟ್ಯೂಬ್ ಚಾನಲ್ ಅಷ್ಟೇನು ಬೂಮ್ ಆಗ್ತಿಲ್ಲ, ಸರ್ಚ್ ಮಾಡಿದ್ರು ಸಿಗಲ್ಲ ಅನ್ಕೊತೀನಿ. ಲಿಂಕ್ ಯಾವುದಕ್ಕೂ ನೀವು ಫಾಲೋ ಮಾಡ್ತಾ ಅಂದ್ರೆ ನಾನು ಲಿಂಕ್ ಕಳಿಸ್ಕೊಡ್ತೀನಿ ಸದ್ಯಕ್ಕೆ. ಸೊ ಅದು ಪೇಜಲ್ಲೂ ಪಾಪಪ್ ಆಗ್ತಿಲ್ಲ. ಇನ್ನೊಂದು ರೌಂಡ್ ಎಲ್ಲಾರು ಔಟ್ ಬರೋಣ. ಫ್ಯೂಯಲ್ ಇಲ್ಲ ಗಾಡಿಗೆ, ಫ್ಯೂಯಲ್ ಹಾಕ್ಸ್ಕೊಂಡ್ಬರೋಣ. ಫೋನ್ ತೆಗಿಬೇಕು, ಬೇಡ. ಸೊ ಇಲ್ಲೇ ಹೋಗಿ ಸ್ಪಿನ್ ಹಾಕೊಂಬರುವ. ನಾಯಿ ಸಾಕ್ತಾರೆ, ಆ ನಾಯಿ ಸಾಕೋದು ಅವ್ರ ತರಾನೇ ಇರ್ತವೆ. ಅವ್ರ ಮನೆಯವ್ರು ಹೆಂಗ್ ಆಡ್ತಾವ ಹಂಗೆ ಆಡ್ತಾವ ನಾಯಿಗಳು. ಫಸ್ಟ್ ಅದಂತ ನಾಯಿ ಇದೆ, ಅಂಕಲ್ ಆಡ್ದಂಗೆ ಆಡೋದು ಯಾವ ಅನ್ಕೊಂಡ್ರೆ ಬೇಜಾರ ಆಗ್ಬಿಡುತ್ತ ನಾಯಿ ನೋಡಿದ್ರೆ. ಅಲ್ಲಿ ಹೆಂಗ್ ನೋಡಿದೆ ಅಂದ್ರೆ ನಮ್ಮ ಮನೆ ಸಾವು ಅಷ್ಟೇ ಸದ್ಯಕ್ಕೆ. ಮಿಕ್ಕಿದೇನೆ ಪೀಪಲ್ಸ್ ಆನ್ ದ ಸೈಕ್ರೋಸ್. ಆ ವಿಡಿಯೋ ತರಬೇಕು, ಫೋಟೇಜ್ ಅದು ಪೆಟ್ರೋಲ್ ಬಂಕಿಗೆ ಹೋಗಿ. ಸೊ ಯಾವಾಗ ಟೈಮ್ ಸಿಗೋದು ಅಂತ ಗೊತ್ತಿಲ್ಲ. ಹೋದ್ರೆ ಡೇ ಹೊತ್ತು ಹೋಗ್ಬೇಕು. ನೋಡಿದ್ರೆ ನಾನು ಎಲ್ಲಿ ಡೇ ಹೊತ್ತು ಫುಲ್ಲು ಶೆಡ್ ಆಗಿರ್ತೀನಿ, ಅಂದರೆ ನಿದ್ದೆ ಮಾಡಿ ಎದ್ದೋಳೋದು 2:30-3 ಗಂಟೆ ಹಂಗೆ ಎದ್ದು ಹೋಗುವಷ್ಟೆಲ್ಲ ಆಗತ್ತೆ. ಕ್ಯಾಬ್ ಇನ್ನೇನು 3:45 ಕ್ಯಾಬ್ ಬಂದಿರುತ್ತೆ. ಕ್ಯಾಬ್ ಹತ್ಕೊಂಡು ಹೋದ್ರೆ ಮುಗೀತು. ಸೊ ತಡೀರಿ, ಹಿಂಗೆ ಒಂದು 5 ನಿಮಿಷ ಬಂದೆ. ಓ ಬಾಯ್. ಸೊ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಏನಾಯ್ತು ಅಂದ್ರೆ, ಇಲ್ಲಿ ಫ್ಯೂಯಲ್ ಬಂಕಿಗೆ ಬಂದಿದ್ದೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ. ಅಲ್ಲಿಂದ ಮಾತಾಡ್ಕೊಂಡ್ ಬಂದಿದ್ದು ಏನು ರೆಕಾರ್ಡೇ ಆಗಿಲ್ಲ. ಸೊ ಮತ್ತೆ ಏನಂದ್ರೆ, ಏನ್ ಹೇಳ್ತಿದ್ದೆ ಅಂದ್ರೆ, ಮಳೆ ಎಲ್ಲ ಬಂದಿದ್ರೆ ನನಗೂ ಒಂದ್ ಸ್ವಲ್ಪ ಅಂದ್ರೆ ಈ ನೆಗಡಿ ಕೆಮ್ಮು ಅದೆಲ್ಲ ನನ್ಗೇನೇ ಇರಲ್ಲ, ಅಂದ್ರೆ ಕೋಲ್ಡ್ ಸಿಂಪ್ಟಮ್ಸ್ ಇರಲ್ಲ. ಬಿಸಿಲು ಬಂತು ಅಂದ್ರೆ ಹೋದೆ ಅಂತಾನೆ. ಅದು ಎಲ್ಲಿಂದ ಕೆಮ್ಮು ನೆಗಡಿ ಬರುತ್ತೆ ಗೊತ್ತಿಲ್ಲ. ಬಿಸಿಲಲ್ಲಿ ಫುಲ್ ವೀಕ್ ಆಗಿ ಹೋಗಿರ್ತೀನಿ. ಸೊ ಐ ಆಮ್ ಆಲ್ವೇಸ್ ವೇಟಿಂಗ್ ಫಾರ್ ದ ರೈನಿ ಸೀಸನ್ ಆರ್ ವಿಂಟರ್ ಸೀಸನ್. ಸೊ ಹೆಲ್ದಿ ಇರ್ತೀನಿ ಅಂತ, ಸ್ವಲ್ಪ ಆಕ್ಟಿವ್ ಆಗಿರ್ತೀನಿ. ಸೊ ಅದಾದ್ಮೇಲೆ ಏನೋ ಹೇಳ್ದೆ, ಮರ್ತೋಯ್ತೀವಿ ಸದ್ಯಕ್ಕೆ. ನಾಳೆ ಹೆಂಗಿದ್ರು ರೈಡ್ ಒಂದಿದೆ. ಇದೆ, ಇಲ್ಲೇ ತಗೊಂಡಿದ್ದು ನಾನು, ಮಹಾಲಕ್ಷ್ಮಿ ರೋಡ್ ಬ್ರಾಂಚ್ ಇದು TVS. ಇಲ್ಲೇ ತಗೊಂಡಿದ್ದು. ಎಕ್ಸ್ಪೀರಿಯನ್ಸ್ ಏನೋ ಚೆನ್ನಾಗಿತ್ತು, ಆದರೆ EMI ಅಲ್ಲೇ ತಗೊಂಡಿರೋದು ಗಾಡಿ. ಸೊ ಫಸ್ಟ್ EMI ಏನಾಯ್ತು, ಸರಿಯಾಗಿ ಅಂದ್ರೆ ಲೈಕ್ ಡೆಬಿಟೇ ಆಗಿಲ್ಲ ಅಕೌಂಟಿಂದ. ಅವ್ನು ಕೇಳಿದ್ರೆ ಇಲ್ಲ ಹಂಗೆ, ಅದು ನೀವು ಬ್ಯಾಂಕಲ್ಲಿ ಕೇಳಬೇಕು ಅದು ಇದು ಅಂತ. ಇದು ಸರ್ವಿಸ್ ಸೆಂಟ್ರಲ್ಲೇ ಮಹಾಲಕ್ಷ್ಮಿ ರೋಡ್ ಬ್ರಾಂಚು. ಸೊ ಅವ್ನು ನಮಗೆ ಹೇಳ್ತಾವ, ನಾನು ನೀವು ಬ್ಯಾಂಕಲ್ಲಿ ಕೇಳಬೇಕು, ನೀವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ಬೇಕು ಅಂತ. ಗುರು ದುಡ್ಡಿತ್ತು, ಕಟ್ಟೇನಿ ಕೈಯಿಲ್ಲ ಅಂತ ಅವನಿಗೆ ಆನ್ಸರ್ ಇಲ್ಲ. ಸರಿ ಆಯ್ತು ಅಂದ್ಬಿಟ್ಟು ಹೆಂಗಿರೋ ಸಿಬಿಲ್ ಸ್ಕೋರ್ ಹೆಂಗಸ್ಕೊಂಡು ಆಯ್ತು. ಅದು ಒಂದಕ್ಕೆ ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಲಿ ಅಂದ್ಬಿಟ್ಟೆ ನಾವು ಅಮ್ಮಂದಲ್ಲಿ ತಗೊಂಡಿದ್ದೀನಿ, ನಂದಾಗ್ಲೇ ಹೋಗಿದೆ ಅಂತ. ಸೊ ಅದರಲ್ಲಿ ಇವ್ರು ಈ ಥರ ಎಲ್ಲ ಮಾಡ್ತು ಅಂದರೆ ಹೋಯ್ತು. ಸಮಥಿಂಗ್ 800 ಇರೋದು ಇವಾಗ 775 765 ಏನೋ ಬಂದಿದೆ. ಸೊ ಏನು ಮಾಡೋದು ಗೊತ್ತಿಲ್ಲ. ಪರವಾಗಿಲ್ಲ, ಅದು ಓಕೆನೆ, ಬಟ್ ಯಾರು ಇನ್ನೂ ಉರಿಯೋದು ನನಗೆ ಅದೊಂದು ಮಿಸ್ ಆಗಿ, ಅದು ನನ್ನ ತಪ್ಪಾಗಿ ಏನೋ ಆಯ್ತು ಅಂದರೆ ಓಕೆ.
ಬಟ್ ಇವಾಗ ಗಾಡಿಯಿಂದ ನಾನು ಬಿದ್ದೆ. ಸರಿಯಪ್ಪ, ಏನೋ ಬೈ ಮಿಸ್ ಆಗಾಯ್ತು, ನಮ್ಗದು ಬೇಜಾರಿರಲ್ಲ. ಯಾರು ಬಂದು ಏನೋ ಬುದ್ದು, ಅದು EMI ಹಂಗೆ ಆಗಿದ್ದು. ಲಿಟ್ರಲಿ ಬೇಜಾರಾಗೋಯ್ತು ಅವತ್ತಂತೂ. ಯಾವ ತರ ಟೆನ್ಷನ್ ಅಂದ್ರೆ ಆ ರೇಂಜಿಗೆ ಟೆನ್ಷನ್ ಮಾಡ್ಕೊಂಡಿದ್ದೆ. ಸೊ ಇನ್ನೇನಿಲ್ಲಪ್ಪ, ನೋಡುವ. Yes, I was telling like psych roads ಅಲ್ಲಿ psych peoples ಇರ್ತಾರೆ ಅಂತ. ನಮ್ಮ ಮನೆ ಹತ್ರ ಇದೆ 4-5 ನಾಯಿಗಳಿದೆ. ಅದು ನಾಯಿ ಬುದ್ಧಿ ತೋರ್ಸತ್ತೆ, ಬಟ್ ಹಂಗೆ ನಾಯಿದು ಅದು ರೆಕಾರ್ಡ್ ಆಗಿಲ್ಲ ಕರೆಕ್ಟ್. ಇವಾಗ ನೆನ್ಪು ಬಂತು. ಏನಂದ್ರೆ ಅದು ನಮ್ಮ ಮನೆ ಹತ್ರ ಒಂದು 3-4 ನಾಯಿ ಇದೆ, ಸಾಕಿರೋ ನಾಯಿ. ಅದು ಹೆಂಗೆ ಅಂದ್ರೆ ಆ ಮನೆಯವ್ರು ಹೆಂಗಾಡತ್ತೋ ಹಂಗಾಡತ್ತ ಅದನ್ನು. ಅವ್ರ ಮನೇಲೂ ಕವ 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 ಅಂತ ಕಿರ್ಚಾಡ್ತಿರ್ತವೆ. ಆಚೆ ಯಾರ ನೋಡ್ಬಿಟ್ರೆ ಅದು ಹಂಗೆ ಕಿರ್ಚಾಡ್ತಿರ್ತವೆ. ಇನ್ನೊಂದಿದೆ ನಾಯಿ, ಯಾವ್ದೋ ಕ್ರೀಮ್ ಕಲರ್, ಅದು ಬೀದಿ ನಾಯಿನ ಏನು ಅನ್ನೋದೇ ಗೊತ್ತಿಲ್ಲ. ಅದು ಆ ಮನೆಯವರು ಆ ಬೀದಿ ನಾಯಿ ಆಡ್ದಂಗೆ ಆಡ್ತಾರೆ, ಆ ನಾಯಿನೂ ಆ ಮನೆಯವ್ರ ತರಾನೇ ಆಡತ್ತೆ. ಒಂದು ಸಂಬಂಧ ಅನ್ಲಿ. ಹೆಂಗಿದೆ ಅಂದ್ರೆ ಇವು ಒಂದೇ ತರ ಆಡ್ತವೆ ನೋಡಿದ್ರೇನೆ. ಅಂತವ್ ಏನ್ ಹೇಳಕ್ ಆಯ್ತು. ಸೊ ಹಿಂಗೆ ನಮ್ದು ಇದೊಂಥರ ಮಿನಿ ಚಿಕ್ಕಮಂಗ್ಳೂರ್ ಇದ್ದಂಗೆ ನಮ್ ನಂದಿನಿ ಲೇಔಟ್. ಇದು ಮಲ್ಲೇಶ್ವರಂ. ಮರಗಳಿರೋದು ಸೈಕ್. ಆದ್ರೆ ಎಲ್ಲಿದ್ದೀನಿ ಅಂದ್ರೆ ನಂದಿನಿ ಲೇಔಟ್ ಅಲ್ಲಿ. ಈ ಗೂಗ್ಲಿ ಮೂವಿ ನೋಡಿರೋರಿಗೆ ಗೊತ್ತಿರುತ್ತೆ ಅನ್ಕೊಂತೀನಿ. ಈ ಫೈಟಿಂಗ್ ಸೀನ್ ಎಲ್ಲ ಇಲ್ಲೇ ನಡೆದಿದ್ದು ಗೂಗ್ಲಿ ಮೂವಿ. ಸೊ ಇದು ಬಂದು ಫುಡ್ ಸ್ಟ್ರೀಟ್. ಸೊ ಎಲ್ಲ ಆಲ್ಮೋಸ್ಟ್ ಆಪ್ಷನ್ಸ್ ಎಲ್ಲ ಚೆನ್ನಾಗಿದೆ. ಆಪ್ಷನ್ಸ್ ಎಲ್ಲ ಮೈಕ್ ಹೇಗೆ ವರ್ಕ್ ಆಗ್ತಿದೆ ಅಂತ ಗೊತ್ತಿಲ್ಲ, ಮನೆಗೆ ಹೋಗಿ ಕೇಳಿಸ್ಕೊಬೇಕು. ಮುಂದ್ ನೋಡ್ರಿ ಹಿಂಗಿದೆ, ಸೈಕಾಗಿದೆ. ಈ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಅದು ಫೋಕಸ್ ಆಗಲ್ಲ ಅನ್ಕೋತೀನಿ ಅಷ್ಟು ಕ್ಲಿಯರ್ ಆಗಿ. ಕಾಣಿಸ್ತಿದ್ರೆ ಒಳ್ಳೇದು. So we'll go back to the same place where I started. ಸಾಕ್ತಿವತ್ತೀಗ. ಟಾಟಾ ಬಾಯ್ ಬಾಯ್. ಸರಿ ಇರ್ಲಿ, ನೋಡೋಣ. ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟೆ. ನನಗೂ ಅಭ್ಯಾಸ ಆಗ್ಬೇಕು ಇದೆಲ್ಲ. ನಂಗೆ ಮಾತಾಡಿ ಅಭ್ಯಾಸ ಇಲ್ಲ ಈ ತರ. ನಾನು ಅದೇ ಮುಂಚೆ ಬ್ಲಾಗ್ ಹೇಳ್ದಂಗೆ ನನ್ನ ನಾರ್ಮಲ್ ಆಗಿ ಬ್ಲಾಗ್ ವಿಡಿಯೋಸ್ ಇರುತ್ತೆ, ನಾನು ಅಷ್ಟೇನು ಮಾತಾಡಲ್ಲ. ಅಲ್ಲಲ್ಲಿ ಮ್ಯೂಸಿಕ್ ಮೇ ಬಿ ಇಲ್ಲ ಮೀಮ್ಸ್ ಆ್ಯಡ್ ಮಾಡಬಹುದು, ಬಟ್ ನೋ ಐಡಿಯಾ. ಸೊ ಫಸ್ಟ್ ಇವಾಗ ರೀಸೆಂಟಾಗಿ ಸ್ಟಾರ್ಟ್ ಮಾಡೋದ್ರಿಂದ ನೋಡೋಣ. ಸೊ ಹೇಗಾಗುತ್ತೋ ಹಾಗೆ ಮಾಡೋಣ. ಸೊ ರೆಸ್ಪಾನ್ಸ್ ನೋಡಿಕೊಂಡು ನಾನು ಕಲಿಯೋಣ. ಎಷ್ಟಾಗುತ್ತೋ ಅಷ್ಟು ಕಲಿಯೋಕೆ ಟ್ರೈ ಮಾಡ್ತೀನಿ ನಾನು. ಸ್ಟೆಬಿಲಿಟಿ ಎಲ್ಲ ಹೇಗಿದೆ ಏನೋ ಅಂತ ಗೊತ್ತಿಲ್ಲ ಫೋನ್ದು, ಬಟ್ ಫೋಟೋಸ್ ಎಲ್ಲ ಸೈಕಾಗಿ ಬರುತ್ತಾರೆ ಈ ವಿವೋ ಪ್ರಾಡಕ್ಟ್ಸ್ ಅಲ್ಲಿ. ನಾನು ಮುಂಚೆ ವಿವೋ ಪ್ರಾಡಕ್ಟ್ಸು ಯೂಸ್ ಮಾಡ್ತಿದ್ದೆ ಫೋನ್ಸ್ ಎಲ್ಲ, ಬಟ್ ಇಮೇಜ್ ಮಾತ್ರ ಸೈಕಾಗಿ ಬರ್ತಿತ್ತು. ನಂದು ಮೇ ಬಿ ಅದೇ ಕಾಫಿ ವಿತ್ ಶ್ರೀನಿ ಅನ್ನೋ ಪೇಜಲ್ಲಿ ನೋಡಿದ್ರೆ ಎಲ್ಲ ರ್ಯಾಂಡಮ್ ಪಿಕ್ಸ್ ಅಲ್ಲ ಅಂದ್ರೆ ಫೋಟೋ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಮಾಡಿಲ್ಲ ಅದು, ಬಟ್ ಮಸ್ತ್ ನೈಸ್ ಚೆನ್ನಾಗಿ ಬಂದಿದೆ. ಲಾಸ್ಟ್ ಟೈಮ್ ಪಾಂಡಿಚೇರಿಗೆ ಹೋದಾಗಲೂ ಆ ಬೀಚ್ ಫೋಟೋಸು ಮತ್ತೆ ಇನ್ನೂ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡಿದ್ದೆ, ನಾನು ನಡ್ಕೊಂಡು ಹೋಗೋ ಥರ ಅದೆಲ್ಲ ಮಾಡಿದ್ದೆ. ಸೊ ಅದೆಲ್ಲ ಚೆನ್ನಾಗಿ ಬಂತು ಈ ಫೋನಲ್ಲೂ. ಅಂದರೆ ಇದು ಬಂದು Y300 ಅಂತ. ಇನ್ನೊಂದು ಫೋನಲ್ಲಿ ಏನಾಯ್ತು ಅಂದರೆ ಅರ್ಜೆಂಟ್ ಮಾಡಿ ಕರೆಕ್ಟಾಗಿ ನೋಡಿಲ್ಲ, ಯಾರೋ ತಂದಿದ್ದ ವಿಡಿಯೋ ನೋಡಿದೆ, ಅದೆಲ್ಲ ಚೆನ್ನಾಗಿ ರೆಕಾರ್ಡ್ ಆಗ್ತಿತ್ತು. ಸೊ ನಾನು ಹಂಗೆ ಬಿಟ್ಟು ತಗೊಂಡ್ಬಿಟ್ಟೆ ಅರ್ಜೆಂಟ್ ಬಿದ್ದು. ಆಮೇಲೆ ನೋಡ್ತೀನಿ ವೈಡ್ ಆ್ಯಂಗಲ್ ಆಪ್ಷನ್ನೇ ಇಲ್ಲ. ಯಾವ ರೇಂಜಿಗೆ ತಿಗಾಗೋದಿತ್ತು ಅಂದರೆ ಆ ರೇಂಜಿಗೆ ಉರ್ಕೊಂಡೆ. ಸುಮ್ಮನೆ ಅರ್ಜೆಂಟ್ ಪಟ್ಬಿಟ್ಟು ತೊಗೊಂಡ್ಬಿಟ್ನಲ್ಲ ಫೋನು ಅಂತ.
ಬಟ್ ಆದ್ರೂ ಪರವಾಗಿಲ್ಲ. ಏನಂದ್ರೆ ಸ್ವಲ್ಪ ಈ ಈ ಆಂಗಲ್ ಬರಲ್ಲ ನಿಮ್ಗೆ. ಸೊ ಅದೊಂದು ಸ್ವಲ್ಪ ನೋಡ್ಬೇಕು, ಏನಾದ್ರು ವೈಡ್ ಆಂಗಲ್ ಲೆನ್ಸ್ ಏನಾದ್ರು ಸಿಕ್ಕಿದ್ರೆ ಅದೊಂದು ಆ್ಯಡ್ ಮಾಡ್ಬೇಕು ಫೋನ್ಗೆ. ಸೊ ಮಾಡಿದ್ರೆ ಚೆನ್ನಾಗಿರುತ್ತೆ. ರೀಚ್ಡ್. ಸೊ ಬರೋಣ, 5 ನಿಮಿಷ ಸಿಗೋಣ. ನಾನು ಬ್ರೇಕ್ ತಗೊಂಡು ಬರ್ತೀನಿ. ಜಾಗ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ ಹೇಗೆ ಬಂದಿದ್ದೀನಿ ಅಂತ. ಪರವಾಗಿಲ್ಲ, ಅಭ್ಯಾಸ ಆಗೋಗಿದೆ. ಓಕೆ, ಬಾಯ್.